ಈತ ಕಂಠಪೂರ್ತಿ ಕುಡಿದಿದ್ದ. ತಾನು ಏನ್ ಮಾಡ್ತಿದ್ದೀನಿ ಅನ್ನೋ ಅರಿವೂ ಕೂಡ ಇರಲಿಲ್ಲ. ಹೀಗಿದ್ದವನು ರಸ್ತೆಯಲ್ಲಿ ನಿಂತಿದ್ದ ವಾಹನಗಳ ಮೇಲೆ ಮುಗಿಬಿದ್ದಿದ್ದ. ಕಾರಿನ ಗಾಜುಗಳನ್ನ ಹೊಡೆದು ಅಟ್ಟಹಾಸ ಮೆರೆದಿದ್ದ. ಅಷ್ಟೇ ಅಲ್ಲ, ಕಾರಿನ ಕಳ್ಳತನಕ್ಕೂ ಮುಂದಾಗಿದ್ದ. ಸಾಧ್ಯವಾಗದೇ ಇದ್ದಾಗ ಪೊಲೀಸ್ ಠಾಣೆ ಮುಂದೆ ನಿಂತಿದ್ದ ಬೈಕ್ ಅನ್ನೇ ಹೊತ್ತೊಯ್ದ. ಮುಂದೇನಾಯ್ತು ನೋಡಿ. ಕಾರಿನ ಗಾಜುಗಳು ಪುಡಿಪುಡಿಯಾಗಿವೆ. ಸಿಸ್ಟಮ್ ಅನ್ನೇ ಕಿತ್ತು ಹಾಕಲಾಗಿದೆ. ಡ್ಯಾಶ್ ಬೋರ್ಡ್ ಪೀಸ್ ಆಗಿದ್ರೆ ಸೈಡ್ ಮಿರರ್ ತುಂಡಾಗಿ ಬಿದ್ದಿದೆ. ಅಷ್ಟೇ ಅಲ್ಲ, ಕಾರಿನ ಹಿಂಬದಿಗೂ ಡ್ಯಾಮೇಜ್ ಆಗಿದೆ. ಇಷ್ಟೆಲ್ಲ ಅವಾಂತರ ಆಗಿರೋದು ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಮುಖ್ಯ ರಸ್ತೆಯಲ್ಲಿ. ಕುಡಿದ ಮತ್ತಲ್ಲಿ ಕಾರಿನ ಗಾಜು ಒಡೆದು ಪುಂಡಾಟ. ಪೊಲೀಸ್ ಠಾಣೆಯಲ್ಲೇ ಬೈಕ್ ಕದ್ದೊಯ್ದ ಆಸಾಮಿ. ನಿನ್ನೆ ರಾತ್ರಿ ಬ್ಯಾಟರಾಯನಪುರ ಮುಖ್ಯ ರಸ್ತೆಯ ಪಕ್ಕದಲ್ಲಿ ವಾಹನ ನಿಲ್ಲಿಸಿ ಮಾಲೀಕರು ಮನೆಗೆ ತೆರಳಿದ್ರು. ಬೆಳಗ್ಗೆ 5 ಗಂಟೆ ಸುಮಾರಿಗೆ ಕಾರು ಸಮೀಪ ಬಂದು ಕೆಲಸಕ್ಕೆ ಹೋಗಲು ಮುಂದಾಗಿದ್ರು. ಅಷ್ಟರಲ್ಲಾಗಲೇ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಕಾರಿನ ಗಾಜು ಪುಡಿಪುಡಿಯಾಗಿತ್ತು. ಅರೆ ಇದೇನಿದು ಅಂತ ಹಿಂದೆ ಮುಂದೆ ನಿಂತಿದ್ದ ವಾಹನಗಳತ್ತ ಕಣ್ಣಾಡಿಸಿದ್ರು. ಆಗಲೇ ಗೊತ್ತಾಗಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ವಾಹನಗಳಿಗೆ ಹಾನಿಯಾಗಿದೆ ಅಂತ. ಬೊಲೆರೋ ಪಿಕಪ್, ಟಾಟಾ ಏಸ್, ಸ್ವಿಫ್ಟ್, ನೆಕ್ಸಾನ್ ಇವಿ ಹಾಗೂ ಇನೋವಾ ಕಾರ್ ಜಖಮ್ಮಾಗಿದ್ದವು. ಮಾಲೀಕರು ಹತ್ತಿರದ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ವಿಷಯ ಮುಟ್ಟಿಸಿದ್ರು. ಅಷ್ಟರಲ್ಲಾಗಲೇ ಆರೋಪಿ ಪೊಲೀಸರ ಅತಿಥಿಯಾಗಿ ಪೊಲೀಸ್ ಠಾಣೆ ಒಳಗೆ ಕುಳಿತು ಮದ್ಯದ ನಶೆಯಲ್ಲಿ ತೇಲಾಡ್ತಿದ್ದ. ಆತನ ಹೆಸರು ಪ್ರಸಾದ್ ಚಂದ್ರ, ಪಶ್ಚಿಮ ಬಂಗಾಳ ಮೂಲದವನು. ಬೆಳಗ್ಗೆ 5 ಗಂಟೆಲ್ಲ ಬಂದು ಗಾಡಿ ಪಿಕಪ್ ಇತ್ತು. ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಇಲ್ಲಿಗೆ. ಬೆಳಗ್ಗೆ 5 ಗಂಟೆ ಬಂದೆ. 5 ಗಂಟೆ ಬಂದಾಗ ಈ ಕಡೆ ಗ್ಲಾಸು ಎಲ್ಲ ಹೊಡೆದಾಗಿತ್ತು. ನಾನೇನು ಈ ಥರ ಆಗಿದೆ ಅಂತ ನನ್ನ ಗಾಡಿ ಹೋಗಿ ನೋಡಿದೆ. ಪಕ್ಕ ಈ ಲೈನಲ್ಲಿರೋ 8 ಗಾಡಿ, ಟೋಟಲ್ 8 ಗಾಡಿನೂ ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ದಾನೆ. ಆಮೇಲೆ ನಾನು ಇಮಿಡಿಯೇಟ್ಲಿ ಪೊಲೀಸರಿಗೆ ಫೋನ್ ಮಾಡಿದೆ. ಇಮಿಡಿಯೇಟ್ಲಿ ಪೊಲೀಸರು ಬಂದುಬಿಟ್ಟು ಒಂದು 5 ನಿಮಿಷ ಅವರು ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಚೆಕ್ ಮಾಡಿಬಿಟ್ಟು ಆಮೇಲೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನಿಗೆ ಹೇಳಿದರು. ಅವರು ಪೊಲೀಸರು ಬಂದ್ಬಿಟ್ಟು ಇಲ್ಲ ಅವ್ನು ಸಿಕ್ಕಿದಾನು ಬನ್ನಿ ಅಂತ ಹೇಳ್ಬಿಟ್ಟು ಸ್ಟೇಷನ್ಗೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ನಿನ್ನೆ ಕುಡಿದು ಟೈಟ್ ಆಗಿದ್ದ ಈ ಪ್ರಸಾದ್ ಚಂದ್ರ ಇಂದು ಬೆಳಗಿನ ಜಾವ 3 ಗಂಟೆಗೆ ವಾಹನ ಕಳ್ಳತನ ಮಾಡಲು ಮುಂದಾಗಿದ್ದ. ಅದಕ್ಕಾಗಿಯೇ ವಾಹನದ ಡ್ರೈವರ್ ಸೀಟಿನ ಕಿಟಕಿ ಗಾಜುಗಳನ್ನೇ ಹೊಡೆದಿದ್ದ. ಒಳನುಗ್ಗಿ ಎಷ್ಟೇ ಪ್ರಯತ್ನ ಪಟ್ಟರೂ ವಾಹನ ಸ್ಟಾರ್ಟ್ ಆಗದಿದ್ದಾಗ ಮತ್ತೊಂದು ವಾಹನದ ಗಾಜು ಒಡೆದು ಪುಂಡಾಟ ಮೆರೆದಿದ್ದ. ಹೀಗೆ 8 ಕಾರಿನ ಗಾಜು ಒಡೆದಿದ್ದ. ಕೊನೆಯಲ್ಲಿ ನಿಂತಿದ್ದ ಕೆಂಪು ಬಣ್ಣದ ಸ್ವಿಫ್ಟ್ ಕಾರಿನ ಗಾಜನ್ನು ಒಡೆದು ಡ್ಯಾಶ್ ಬೋರ್ಡ್ಗೂ ಹಾನಿ ಮಾಡಿದ್ದ. ಕಾರು ಕಳ್ಳತನ ಮಾಡೋ ಪ್ಲಾನ್ ಕೈಕೊಟ್ಟ ಬಳಿಕ ಸೀದಾ ಬ್ಯಾಟರಾಯನಪುರ ಪೊಲೀಸ್ ಠಾಣೆ ಬಳಿಗೆ ತೆರಳಿ ಠಾಣೆ ಮುಂದೆ ನಿಲ್ಲಿಸಿದ್ದ ಅಪಾಚಿ ಬೈಕ್ ತಳ್ಳಿಕೊಂಡು ಹೋಗ್ತಿದ್ದ. ಅನುಮಾನಗೊಂಡ ಪೊಲೀಸರು ಹಿಡಿದು ವಿಚಾರಿಸಿದಾಗ ಎಲ್ಲ ವಿಚಾರ ಬಾಯ್ಬಿಟ್ಟಿದ್ದಾನೆ. ಕುಡ್ದಿದ್ದಂತ ಎಲ್ಲ ಆಯ್ತಾ ಹೆಂಗ್ ಗಾಡಿ ಎಲ್ಲ ಹಾಳು ಮಾಡಿರೋದನು. ಎಲ್ಲ ಗಾಡಿಗೆ ಕಲ್ಲಾಕಿದ್ದಾನೆ, ಸಿದ್ದಪ್ಪ ಕಲ್ಲಾಕಿದ್ದಾನೆ. ನಾನು ತಗೊಬಂದ ನೈಟ್ ನಲ್ಲಿ ಗಾಡಿ ನಿಲ್ಸೋಗಿದ್ದೆ. ಬೆಳಗ್ಗೆ 7 ಗಂಟೆಗೆ ಬಂದು ನೋಡ್ರೆ ಗಾಡಿ ಎಲ್ಲ ಹಾಳಾಗಿತ್ತು. ಹೆಂಗಾಗಿದೆ ನಾನು ನೋಡ್ರೆ ಫುಲ್ ಗಾಡಿ ರಿವರ್ಸ್ ತಗೊಂಡು ಎಲ್ಲ ಗಾಡಿ ಹಾಳು ಮಾಡಿದ್ದಾನೆ. ರಾತ್ರಿ ಎಲ್ಲ ರೆಡಿ ಮಾಡಿ ತಗೊಂಡ್ಬಂದು ನಿಲ್ಸಿರೋದು. ಹ್ಯಾಂಡ್ ಬ್ರೇಕ್ ತೆಗೆದಿದ್ದಾನೆ. ಎಲ್ಲ ಹ್ಯಾಂಡಲ್ ಸ್ಟೇರಿಂಗ್ ಲಾಕ್ ಆಗಿಲ್ಲ ಅಂತ, ಸ್ಟೇರಿಂಗ್ ಲಾಕ್ ಓಪನ್ ಆಗಿಲ್ಲ ಅಂತ ಬಿಟ್ಟೋಗಿರೋ. ಸ್ಟೇರಿಂಗ್ ಲಾಕ್ ಓಪನ್ ಆಗಿದ್ರೆ ಎತ್ಕೊಂಡು ಹೋಗ್ಬಿಡ್ತಾ ಇತ್ತು. ಗಾಡಿ ಕೀ ನನ್ನ ಹತ್ರ ಇದೆಯಲ್ಲ. ಹ್ಯಾಂಡ್ ಲಾಕ್ ಓಪನ್ ಆಗಿಲ್ಲ. ಹ್ಯಾಂಡ್ ಲಾಕ್ ಓಪನ್ ಆಗಿದೆ, ಗಾಡಿ ಸ್ಟಾರ್ಟ್ ಆಗ್ಬಿಡ್ತದೆ. ಹ್ಯಾಂಡ್ ಲಾಕ್ ಓಪನ್ ಆಗಿಲ್ಲ, ಅದಕ್ಕೆ ಸ್ಟಾರ್ಟ್ ಆಗಿಲ್ಲ ಅದು. ಸದ್ಯ ಆರೋಪಿ ಪ್ರಸಾದ್ ಚಂದ್ರನನ್ನ ಬಂಧಿಸಿರೋ ಬ್ಯಾಟರಾಯನಪುರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಆತನ ಹಿನ್ನೆಲೆ ಏನು ಅನ್ನೋ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆದ್ರೆ ಕಂಠಪೂರ್ತಿ ಕುಡಿದು ದಾಂಧಲೆ ಮಾಡಿದವನು ಜೈಲ್ ಸೇರ್ತಾನೆ. ಆದ್ರೆ ಜಖಮ್ಮಾದ ವಾಹನ ಮಾಲೀಕರಿಗೆ ಟ್ಯಾಕ್ಸ್ ಬಿದ್ದಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.